guys, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಏನು ವಿಶೇಷತೆ ಅಂದರೆ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಎಣ್ಣೆ ಹಚ್ಕೋತೀವಿ. ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀರಾ ಹೇಗೆಲ್ಲ ಎಣ್ಣೆ ಹಚ್ಕೋತಿದ್ದಾರೆ ಅಂತ. ಸೊ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೂ ನಿಮ್ಮ ಕುಟುಂಬ ವರ್ಗದವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ನಾವು ಡೈಲಿ ನಿಮ್ಮ ಬ್ಲಾಗ್ ನೋಡ್ತೀವಿ. ಓಕೆ ಓಕೆ, ಇವ್ರು ನಮ್ಮ ಫಾಲೋವರ್ಸ್ ನೋಡಿ, ಸಬ್ಸ್ಕ್ರೈಬರ್ಸ್ ಡೈಲಿ ಬ್ಲಾಗ್ ನೋಡ್ತಾರೆ ಇವರು. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಅವ್ರು ಹಂಗೆ ಅವರು ಸ್ವಲ್ಪ ಡಾಮ ಹೊಡೆದಾಯ್ತು. ಸೊ ಗೈಸ್, ನೀವು ಎಣ್ಣೆ ಎಲ್ಲ ಹಚ್ಕೊಂಡು ಯುಗಾದಿ ಹಬ್ಬಕ್ಕೆ ಜಬರ್ದಸ್ತಾಗಿ ರೆಡಿಯಾಗಿ. ಸೊ ಬನ್ನಿ, ನನಗೆ ಎಣ್ಣೆ ಹಚ್ಕೊಂಡು ಕಾಣಿಸ್ತೀನಿ ನಿಮ್ಗೆ ಹೇಗೆ ಅಂತ. ಹ್ಯಾಪಿ ಹೋಳಿ, ಹ್ಯಾಪಿ ಯುಗಾದಿ. ಬನ್ನಿ. ಯುಗಾದಿ ಹಬ್ಬ ತನಕ ಬಿಡ್ಬೇಕಾಯ್ತು ಕಾಯಿಲ್ಲ. ಏನ್ ಮಾಡ್ತಾ ಇದ್ದೀರ ಅವನಿಗೆ? ಏನ್ ಮಾಡ್ತಿದ್ದೀರಾ ಗಡ್ಡಕ್ಕೆ? ಗಡ್ಡ ಮಸಾಜ್. ಯಾವ ಗಡ್ಡ ಅದು? ಬಿದ್ದೇವು, ಹಿಂದಕ್ಕೆ ಹಂಗೆ ಬಿದ್ದೋದ. ಬನ್ನಿ ಈಗ ನಾವು ತಲೆಗೆ ಹಾಕಿಸ್ಕೊಳ್ಳೋಣ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು, ಆ ರಾಜ ಸೊ ಗೈಸ್, ರೋಡಲ್ಲಿ ಆಡಕ್ಕೂ ದಮ್ ಬೇಕಲ್ಲೇ. ಈ ಥರ ರೋಡಲ್ಲಿ ಆಡಕ್ಕೂ, ಅದು ಈ ಅವತಾರದಲ್ಲಿ ಆಡಕ್ಕೂ ದಮ್ ಬೇಕಲ್ಲೇ.
ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಅಣ್ಣ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಅಣ್ಣ ಹ್ಯಾಪಿ ಯುಗಾದಿ. ಅಣ್ಣ ಹ್ಯಾಪಿ ಯುಗಾದಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೋಡಿ ಗೈಸ್, ಈಗೇನು ನೋಡ್ತಾ ಇದ್ದೀರಿ ಎಲ್ಲ ಸ್ನಾನ ಮಾಡ್ತಾ ಇದ್ದೀವಿ. ನೋಡಿರಿ ಎಲ್ಲರೂ ಸ್ನಾನ ಮಾಡ್ತಾ ಇದ್ದೀವಿ. ಸೊ ಇಷ್ಟೋ ತನಕ ಕ್ರಿಕೆಟ್ ಆಡಿ ಈಗ ಸ್ನಾನ ಮಾಡಿಕೊಂಡು ಶಿಸ್ತಾಗಿ ಬಟ್ಟೆ ಹಾಕ್ಕೊಂಡು ಮನೆ ನೆಮ್ಮದಿಯಾಗಿ ವೆಜ್ ಊಟ ಮಾಡಿ ಮಾಡ್ಕೊಳ್ಳೋದು ಅಷ್ಟೇ ಜೀವನ. ನಾವೆಲ್ಲ ಚೆನ್ನಾಗಿ ಮಾಡಿದೆ, ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ ಬೇಜಾರು ಮಾಡ್ಕೊಂಬಿಡ್ರಿ. ಸೊ ಈ ಸತಿ ಕರೆಂಟ್ ಬಿಟ್ಟಿಲ್ಲ, 3 ಗಂಟೆ ಅಂತ ಅಲ್ಲಿವರೆಗೂ ಇರೋಕ್ಕಾಗಲ್ಲ. ಅಲ್ಲಿ 12:15 ಆಗೈತೆ. ಸೊ ನೋಡ್ರಿ ಇವ್ನು ಹೆಂಗೆ ತಿಕ್ಕೋತಾನೆ, ಆದಿಮಾನು ಒಂಥರ ಅವ್ನು ನೀರಿಗೆ ಇಕ್ಕೋತಾನೆ, ಉಮೇಶ್ ಅಣ್ಣನ ನೀರಿಗೆ ಇಕ್ಕೋತೈತೆ. ಈಗ ನಾವು ಆಯಿತು. ಸೊ ಈಗ ಫ್ರೆಶ್ ಅಪ್ ಆಗಿ ಔಟ್ಫಿಟ್ ತೋರಿಸ್ತೀನಿ ಬನ್ನಿ. ಏನಕ್ಕದು ನಾನು ನೋಡ್ಬಿಟ್ಟೆ ವರ್ಮ, 40 ವರ್ಷದಿಂದ ಕಿವಿಯಾರೆ ಕೇಳಿದ್ದೇನೆ, ಕಣ್ಣಾರೆ 4 ಕಡೆ ದೂರದಿಂದ ನೋಡಿದೆ. ಅದು ನೋಡ್ದಾಗಿಂದ ನನ್ನ ಬಾಡಿ ಗಡಗಡ ಅಂತಿದೆ ವರ್ಮ. ಏನಪ್ಪ ಇದು ದೆವ್ವ ಇದ್ದಂಗ. ಯಪ್ಪ ಯಪ್ಪ ಯಾರಲ್ಲ ಹುಡುಗಿ ದೆವ್ವ ಇದ್ದಂಗೆ. ಔಟ್ಫಿಟ್ ಹೇಗಿದೆ ಕಮೆಂಟ್ ಹಾಕಿ, ನನಗಂತೂ ಗೊತ್ತಿಲ್ಲ ಹೇಗಿದೆ ಅಂತ, ಬಟ್ ಚೆನ್ನಾಗಿದೆ ಅನ್ಕೋತೀನಿ. ಸೊ ದಿಸ್ ಔಟ್ಫಿಟ್ ವಾಸ್ ಫ್ರಮ್ ಸ್ವಾತಿ ಅಕ್ಕು. ಸೊ ಇದು ಅವ್ರು ಚೂಸ್ ಮಾಡಿರೋದು, ಚೆನ್ನಾಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದ ಶರ್ಟ್. ಸೊ ಬನ್ನಿ ನೆಕ್ಸ್ಟ್ ಇನ್ನೊಂದು ನೋಡೋಣ, ಇನ್ನೂ ಏನೇನೋ ತಂದಲ್ಲ ಅಂತ. ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ. ಬಲೆ ಬಲೆ ಜಾತ್ರೆ ಮಾಡೋಣ. ಹಾಯ್ ಎಂಟ್ರಿ ಲೇಟ್ ಆವಾಗ ವ್ಯಾಪಾರ ಗೇಟ್ ಆದಾಗ ಇನ್ನೊಂದು ಔಟ್ಫಿಟಲ್ಲಿ ನೋಡ್ಕೊಂಡು ಬಂದಿರೋ ಟಿ ಶರ್ಟ್ ಹಾಕೊಂಡು ನಿಮ್ಮ ಮನೆ ಇದ್ದೀವಿ ಅಂತ. ಸೊ ಏನಿದು ಯುಗಾದಿ ಹಬ್ಬ, ಯಾಕೆ ಯುಗಾದಿ ಹಬ್ಬ ಮಾಡೋದು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಇದು ಹಿಂದೂಗಳ ಒಂದು ಮಹಾ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಇದನ್ನು ಹಿಂದೂಗಳು ಆ್ಯಕ್ಚುಲಿ ಒಂದು ಹೊಸ ವರ್ಷದ ಹಬ್ಬ ಅಂತ ಕರೀತಾರೆ. ಏನಿದು ಯುಗಾದಿ ಹಬ್ಬ ಅಂದರೆ, ಯುಗವೇ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಅರಸಕ್ಕೆ ಹೊಸ ಅರಸವ ಹೊಸತು ತರುತ್ತಿದೆ. ಸೊ ಇದೇನಂದರೆ ಯುಗಾದಿ ಹಬ್ಬ ಅನ್ನೋದು ಹಿಂದೂಗಳಿಗೆ ಸ್ಟಾರ್ಟ್ ಆಗೋದು. ಸೊ ಈಗಲೇ ನೀವೇನು ಗಿಡ ಏನಿರ್ತದೆ ಎಲ್ಲ ಚಿಗುರೊಡೆಗೆ ಸ್ಟಾರ್ಟ್ ಆಗುತ್ತೆ. ಸೊ ಹೊಸ್ದಾಗಿ ಹುಡ್ತಿದೆ, ಸೊ ಹೊಸ ವರುಷ ಬರುತ್ತಿದೆ ಅಂತ. ನಾವು ಜನವರಿ 1 ಹ್ಯಾಪಿ ನ್ಯೂ ಇಯರ್, ಮಾರ್ಚಲ್ಲಿ ಬರುವಂಥ ಯುಗಾದಿ ಹಬ್ಬದ ದಿವಸ ಹ್ಯಾಪಿ ನ್ಯೂ ಇಯರ್ ಮಾಡೋದು ಸೊ ನಾವು. ಸೊ ಇದು ಯುಗಾದಿ ಹಬ್ಬದ ವಿಶೇಷ ಆಯಿತು. ಮತ್ತು ಯುಗಾದಿ ಹಬ್ಬದಲ್ಲಿ ಏನು ಅಂದರೆ ಎಳ್ಳು ಬೆಲ್ಲ ಕೊಡಲ್ಲ, ನಮ್ಗೆ ಕೊಡೋದು ಬೇವು ಮತ್ತು ಬೆಲ್ಲ. ಬೇವು ಬೆಲ್ಲ ಕೊಡ್ತಾರೆ. ಸೊ ಬೇವು ಬೆಲ್ಲ ಏನಂದರೆ, ಬೇವು ಕಷ್ಟ, ಬೆಲ್ಲ ಸಿಹಿ ಏನಿರುತ್ತೆ ಅದು ಸುಖ. ಸೊ ಎರಡೂ ಸಮನಾಗಿ ಜೀವನದಲ್ಲಿ ಇರಬೇಕು ಅಂತ ಬೇವು ಬೆಲ್ಲ ತಿಂತೀವಿ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಳು ಹಿಡಿಯುತ್ತೆ. ಸೊ ಇದು ಯುಗಾದಿ ಹಬ್ಬಕ್ಕಿರುವಂತಹ ವಿಶೇಷ. ಸೊ ಇದನ್ನು ತಿಳ್ಕೊಳ್ಳಿ ಫಸ್ಟ್. ಸೊ ಇವತ್ತಾಗಿತ್ತು ಈ ಬ್ಲಾಗ್. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಲ್ಲ. ಬಿಕಾಸ್ ನಾವು ಮಾಡ್ತಿರೋದು ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಫ್ಯಾಮಿಲಿ ಜೊತೆ ಸುಮ್ಮನೆ ನಮ್ಮದೊಂದು ಇರಲಿ, ನೆಕ್ಸ್ಟ್ ಯಾವಾಗ ನೋಡೋಣ ಅಂತ ಅಷ್ಟೇ. ಸೊ ಓಕೆ, ಐ ಥಿಂಕ್ ಈ ಬ್ಲಾಗ್ನ ಎಂಜಾಯ್ ಮಾಡಿದ್ದೀರ ಅನ್ಕೋತೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ.